ಎಲ್ಲರಿಗೆ ಬರಂಥ ಹೊಸ ವರ್ಷದ ಶುಭಾಶಯಗಳು. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಅಫ್ಸರ್ಮಿಯವರು, ಯುವ ನೇತಾ ಆದ ಅಭಿಷೇಕ್ ಪಾಟೀಲ್ ಅವರು ಈಗಾಗಲೇ ತಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ. ನಾನು ಏನು 4ನೇ ಬ್ಲಾಕಿನ ಹುಮ್ನಾಬಾದ್ ತಾಲೂಕು, ಹುಮ್ನಾಬಾದ್ ಮುನ್ಸಿಪಲ್ ಎಲ್ಲ ಅಲ್ಲಿ ನೋಡಿ ಮತ್ತು 800 ಮುಸ್ಲಿಂ ಜನ ಇದ್ದಾರೆ, 900 ಜನ, 400 500 ಜನ ಹಿಂದೂ ಜನ ಇದ್ದಾರೆ. ಅಲ್ಲಿ ಯಾವತ್ತೂ ಜಾತಿ ಬಾದಿ ಇಲ್ಲದೆ ಒಂದು ಗರೀಬು, ಒಂದು ಯುವಕ, ಒಂದು ಏನಪ್ಪ ಅಂದ್ರೆ ದತ್ತೋರಿಗೆ ಎಲ್ಲ ಕಾಸ್ಟ್ ಮುಸ್ಲಿಂ ಹಿಂದೂ ಎಲ್ಲರೂ ಕಲ್ತು ಏನಪ್ಪ ಅಂದ್ರೆ ನಮ್ಮ ದತ್ತುಗೆ ಓಟ್ ಹಾಕ್ಯಾರ. ಎಲ್ಲರಿಗೆ ಅವ್ರ ಮುಸ್ಲಿಂ ಬಂಧುಗಳಿಗಾಗಲಿ ನಮ್ಮ ಹಿಂದೂದವ್ರಿಗಾಗಲಿ ಅಲ್ಲಿ ಇರೋಂಥ 4ನೇ ಬ್ಲಾಕ್ನ ಎಲ್ಲರಿಗೆ ನಾನು ಚುನಾವಣೆಯಾಗಿರ್ತೀನಿ. ಎಲ್ಲರಿಗೆ ಒಳ್ಳೆ ಕ್ಯಾಂಡಿಡೇಟ್ನು ಕೊಟ್ಟಿದ್ರಿ ದತ್ತೋರಿಗೆ ನಾನು ಹೇಳ್ತೀನಿ, ಒಳ್ಳೆಯ ರೀತಿಯಲ್ಲಿ ತಮ್ಮಾಗೇನು ವಿಶ್ವಾಸ ಸಿಕ್ಕಿ ಓಟ್ ಹಾಕಿ ಗೆದಿಸ್ ತಂದಿದ್ದಾರೆ. ತಾವು ಅಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ತಾವು ಡೆವಲಪ್ಮೆಂಟ್ ಮಾಡಬೇಕು. ತಾವು ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ರಿ ಅಂದ್ರೆ ರಾಜಶೇಖರ್ ಪಾಟೀಲ್ ಹೆಸರು ಚೆನ್ನಾಗಿ ಆಗ್ತದೆ ಮತ್ತು ನಮ್ಮ ಪಕ್ಷ ಹೆಸರು ಚೆನ್ನಾಗಿ ಆಗ್ತದೆ. ಮುಂದೆ ಬರೋಂಥ ದಿನದಾಗ ನಿಮ್ಮದು ಭೀ ಚೆನ್ನಾಗಿ ಆಗ್ತದೆ. ಮತ್ತು ನೋಡಿರಿ, ಇಡೀ ಅಫ್ಸರ್ಮಿಯವ್ರು ಹೇಳ್ತಾ ಇದ್ರು 60 ವರ್ಷನಾಗ 2 ಸಲ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ ಅಂತ. ಇದು ಜನತಾ ದಳದು ಇದು ಇತ್ತು, ಗಡ್ ಇತ್ತು. ಆ ಗಡ್ದಾಗ ಭೀ ಏನಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ದತ್ತೋರಿಗೆ ಇಡೀ 4 ವಾರ್ಡ್ನವರು ಎಲ್ಲ ಓಟ್ ಹಾಕಿ ತಂದಿದ್ದಾರೆ. ಇದು ಎಲ್ಲರೂ 4 ವಾರ್ಡಿನವರೆಲ್ಲ ಇಡೀ ಕಾಂಗ್ರೆಸ್ ಪಕ್ಷದವ್ರು ಜೀತಿದ್ದು. ಇದು ದತ್ತೋರು ಜೀತಿಲ್ಲ, ಇದು ಯಾರ್ದು ಇಲ್ಲ. ಇದು ಪೂರ 4 ಬೂತಿನಾಗ ಎಲ್ಲರೂ ಮತ್ತು ಕಾಂಗ್ರೆಸ್ ಪಕ್ಷ ಜೀತು. ಈಗಾಗಲೇ ಶಾಸಕರು ಬಿ ಕ್ಯಾಂಪಿಂಗ್ ಮಾಡಿದ್ದಾರೆ. ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಇದು ಅವರಿಗೆ ಅವ್ರು ಆಗಿನ ಮ್ಯಾಕೆ ಇದು 2ನೇ ಹಾರ ಅವ್ರಿಗೆ. ಒಂದು DCC ಬ್ಯಾಂಕಿನಾಗ ಭೀ ಅವರು ಇದು ಮಾಡಿ, ಒಂದೇನಪ್ಪ ಅಂದ್ರೆ ಉಮಾಕಾಂತ್ ನಾಗರಪಲ್ಲಿ ಪ್ಯಾನಲಿಗೆ ಜಾಯ್ನ್ ಆಗಿ ಅಲ್ಲೂ ಅವರು ಕ್ಯಾಂಪೇನಿಂಗ್ ಮಾಡಿದ್ರು. ಅಲ್ಲೂ ಅವರು ನಮ್ಮ ವಿರೋಧ ಮಾಡಿದ ಕಡೆಯಿಂದ ಅವ್ರಿಗೆ ಅಲ್ಲೂ ಮುಖಭಂಗವಾಯಿತು. ಈಗಾರ ಏನು ಹುಮ್ನಾಬಾದ್ ಮಹಾಜನತೆ 4ನೇ ಬ್ಲಾಕಿನಾಗ ಅವ್ರಿಗೆ 3ನೇ ಸ್ಥಾನದಲ್ಲಿ ಇಕ್ಕಿದೆ. 2ನೇ ಸ್ಥಾನದಲ್ಲಿ ಇಂಡಿಪೆಂಡೆಂಟ್ ಇದೆ, 3ನೇ ಸ್ಥಾನದಲ್ಲಿ BJP ಇದೆ. ಅದು ಮತ್ತು ಅಲ್ಲಿ ಮೋಸ್ಟ್ ಪ್ರಾಬಲಿ ಜಿಲ್ಲಾ ಅಧ್ಯಕ್ಷರ ಮನೆಯೂ ಅಲ್ಲೇ ಇದೆ, ಅಂತ ಇದರಲ್ಲಿ ನಮ್ದೊಂದು ಗರೀಬ್ ದತ್ತು ಪರಿಟೋರ್ ಗೆದ್ದು ಬಂದಾರ ಎಲ್ಲರಿಗೆ. ಮತ್ತು ಇದೇನು ರಾಜಶೇಖರ್ ಪಾಟೀಲ್ದು ನೋಡಿ ಇವರೆಲ್ಲ 4ನೇ ಬ್ಲಾಕಿನವ್ರು ಓಟ್ ಹಾಕ್ಯಾರ. ನಾವು ಎಲ್ಲರಿಗೆ ಋಣಿಯಾಗಿರ್ತೀನಿ. ನಿಮ್ದು ಯಾವುದೇ ನಾವು ಸೇವಕ್ ಮಾಡ್ಲಿಕ್ಕೆ ತಯಾರಿದ್ದೇವೆ. ನಿಮ್ಮ ಸೇವಕ್ಕಾಗಿ ನಾನಾಗಲಿ ನಮ್ಮ ಪರಿವಾರ ಆಗಲಿ ಯಾವಾಗಲೂ ನಿಮ್ಮ ಸೇವಾ ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂಥೇಳಿ ನಾ 2 ಮಾತು. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವೆಲ್ಲ ನೋಡಿದಿರಿ, ನಾವು ನಾಮಿನೇಷನ್ ದಿವಸ ಏನು ಹೇಳಿದ್ವಿ, ನಮ್ಮ ಕ್ಯಾಂಡಿಡೇಟ್, ನಮ್ಮ ಅಭ್ಯರ್ಥಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ದತ್ತು ಲದ್ದಿಯವರಿದ್ದಾರೆ, ಸರ್ವ ಬಹುಮತದಿಂದ ಗೆದ್ದಿದ್ದಾರೆ ಅಂತ ಹೇಳಿ ನಂಬಿಕೆಯಿಂದ ನಾವು ಹೇಳಿದ್ವಿ. ನಮ್ಮ ಜನರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಹೇಳಿದ್ವಿ. ನಾವು ಓಟು ಬರೀ ಒಂದೇ ಒಂದು ಮಾತು ಮೇಲೆ ಕೇಳ್ತೀವಿ, ಅದು ಮಾತು ಡೆವಲಪ್ಮೆಂಟ್ ಮೇಲೆ. ಯಾಕಂದರೆ ನಮ್ಮ ಪಕ್ಷ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದೆ, ನಮ್ಮ ಹತ್ರ ನಾವು ಏನೇನು ಪ್ರಾಮಿಸ್ ಮಾಡಿದ್ದೀವಿ, 5 ಪ್ರಾಮಿಸ್ ಗ್ಯಾರಂಟಿಗಳು ಈಡೇರಿಸಿದ್ದೀವಿ, ಅದು ನಂಬಿ ಮತ್ತು ಇಷ್ಟು ವರ್ಷದಿಂದ ನಮ್ಮ ನಾಯಕರು ಆದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಇಬ್ಬರು MLC ಸಾಹೇಬರು ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವ್ರದ್ದು ಇಚ್ಛೆ ಮೇರೆಗೆ ಮತ್ತು ಆದೇಶ ಮೇರೆಗೆ ನಾವೆಲ್ಲ ಕಾರ್ಯಕರ್ತರು ಕಲಿತು ಕೆಲಸ ಮಾಡಿ, ಮತ್ತು ನಮ್ಮ ಮನೆಗೂ ಸಹ ಇಬ್ಬರು MLC ಅವರು ಬಂದು ಪ್ರಚಾರ ಮಾಡಿ ಎಲ್ಲರಿಗೂ ನಮ್ದು ಇದ್ರ ಬಗ್ಗೆ ತಿಳಿಸಿದ್ದಾರೆ, ನಮ್ಮ ಪಕ್ಷದ ಬಗ್ಗೆ, ನಮ್ಮ ಡೆವಲಪ್ಮೆಂಟ್ ಬಗ್ಗೆ. ಮತ್ತು ನಮ್ಮ ಮುಂದೆ ಈಗ ಅಷ್ಟೇ ಅಲ್ಲ, ಬರ್ತಕ್ಕಂಥ ದಿನದಲ್ಲೂ ಇವ್ರದ್ದು ಟರ್ಮ್ ಇದೆ, 18 ತಿಂಗಳು ಅಷ್ಟೇ ಇದೆ. ಅಷ್ಟು 18 ತಿಂಗಳಲ್ಲೂ ಸಹ ಅವರು ದತ್ತು ಅವರಿಲ್ಲ, ದತ್ತು ಅವ್ರ ಜೊತೆಲಿ ಇಡೀ ಕಾಂಗ್ರೆಸ್ ಪಾರ್ಟಿದೆ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಎಲ್ಲರದು ಜಯ. ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ನೇತಾ ಶ್ರೀಮಾನ್ ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಯುವ ನೇತಾ ಅಭಿಷೇಕ್ ಪಾಟೀಲ್, ನಮ್ಮ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಒಕ್ಕಟ್ಟಾಗಿ ಸೇರಿ ಇವತ್ತು ನಾವು BJPಗೆ ಮುಖಭಂಗ ಮಾಡಿದೆವು. ಅವು ಇಂಡಿಪೆಂಡೆಂಟ್ ನಂಬಲ್ಲಿ ಏನು ಲೆಕ್ಕಕ್ಕಿಲ್ಲ. ನಾವೀಗ BJPಲಿಂದ 200 ವೋಟ್ಲಿಂದ ಗೆದ್ದಿದ್ದೀವಿ. ನಾವು ಎಲ್ಲ ಯಾಕಂದ್ರೆ ಅದು ಇಂಡಿಪೆಂಡೆಂಟ್, ಅದು ಬರ್ತಾರ ಹೋಯ್ತಾರ, ಅದಕ್ಕೇನು ಲೆಕ್ಕದಾಗಿಲ್ಲ. ಅದು ನಾವು ಗೆದ್ದಿಂದು BJPಲಿಂದ 200 ಥರ್ಡ್ ಪೋರ್ಷನ್ ಮ್ಯಾಗಿದೆ BJP. ನಾ ತಮ್ಮ ಮುಖಾಂತರ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ತಾವು ಹಮೇಶ ನಾವು ಹೋಗಿನ ಬಾದ್ ಯಾರು ಗೆದ್ದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇದು ನಮ್ಮ ಮೊದಲನೇ ಜೀತು, ಇದು ಬಂದಿಂದು. ಈಗ ಎಲ್ಲಿಂದ ನಮ್ಗೆ ಶುರು ಹೋಯ್ತು, ಈಗ ಹೋಗಬೇಕು. ನಾವು ಯಾರು, ನಮ್ಮ ಶಕ್ತಿ ಎಷ್ಟು, ಅವ್ರ ಶಕ್ತಿ ಎಷ್ಟು ಅಂಥೇಳಿ ಈಗ ಜನ ಶಕ್ತಿ ತೋರಿಸಿದಾರ. ಎಲ್ಲ ಅವ್ರನ್ನೂ ಭಾಳ ಜೋರು ಹಸಿದ್ರು, ಎಲ್ಲರೂ ಜೋರು ಹಸಿದ್ರು, ಬಟ್ ಏನೂ ಆಗಿಲ್ಲ.
ಜನ ನಮ್ಗೆ ನಂಬಿ ನಮ್ಮ ಪಾರ್ಟಿ, ನಮ್ಮ ನೇತಾ ಶ್ರೀಮಾನ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆಜಿ ಎಲ್ಲರಿಗೆ ನಂಬಿ, ನಮ್ಮ ಸ್ಕೀಮ್ ನಂಬಿ ಎಲ್ಲ ನಮ್ಮ ತಾಯಿಂದರು, ನಮ್ಮ ಎಲ್ಲ ಏರಿಯಾಸ್ 4 ನಂಬರ್ ವಾರ್ಡ್ದವ್ರು ನಮ್ಗೆ ಓಟ್ ಹಾಕಿ ಯಶಸ್ವಿ ಮಾಡಿದಾರ. ತಮ್ಮ ಮುಖಾಂತರ ನಾವು ಎಲ್ಲರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ನಮ್ಮ ಕ್ಯಾಂಡಿಡೇಟ್ಗೆ ಈ ಜವಾಬೇನು ಕೊಟ್ಟಿದ್ದಾರೆ ಬಿ ಜೆ ಪಿಗೆ, ದಳದಂದ್ರೆ ನಾಮ ನಿಶಾನಿಲ್ಲ. ದಳ 16 ವೋಟ್ ತೊಗೊಂಡಿದಾರ ದಳದವರು. ಭದ್ರಕೋಟೆ ಇತ್ತದು. ನಾವು ಇದು ಆಜಾದಿ ಹಿಡಿದು ಸೆಕೆಂಡ್ ಟೈಮ್ ನಾವು ಕಾಂಗ್ರೆಸ್ದವ್ರು ಗೆದ್ದಿಂದು. ಇದಕ್ಕಿಂತ ಮುಂಚೆ ನಮ್ಮ AR ಬಿರಿಯಾನಿ ಏಜಾಜ್ ಅಂತ ಗೆದ್ದಿರು, ಈಗ ದತ್ತು ಗೆದ್ದನ. ಎಲ್ಲ ಜಾತಿ ಭೇದ ಭಾವ ಮರ್ತಿ ನಮ್ಗೆ ಓಟ್ ಹಾಕಿದಾರ. ನಾವೆಲ್ಲರಿಗೆ ನಾವು ಮುಖಾಂತರ ಧನ್ಯವಾದ ಹೇಳಿ ನಮ್ಮ